ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಬೆಳ್ಳಂಬೆಳಗ್ಗೆನೆ ತಿಳಿಸ್ತಾ ಇದೀನಿ. ಹೌದು ಸ್ನೇಹಿತರೆ, ಇವತ್ತ ಸೆಪ್ಟೆಂಬರ್ 27ನೇ ತಾರೀಕು ಶನಿವಾರ 23ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಹಾಗಾದ್ರೆ ಬನ್ನಿ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ. ಇದು ಒಂದೇ ಅಲ್ಲ, 22ನೇ ಕಂತಿನ ಹಣ ಕೂಡ ಪಡಿತಾ ಇದ್ದೀರಾ. ಮತ್ತೆ ಜೊತೆಗೆ ಯಾರಿಗಾದ್ರೂ ಪೆಂಡಿಂಗ್ ಹಣ ಇನ್ನೂ ಬಂದಿಲ್ಲ ಅಂದ್ರೆ ಅವ್ರು ಕೂಡ ಹಣವನ್ನ ಪಡಿತಾ ಇದ್ದೀರಾ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ದಸರಾ ಹಬ್ಬ ಹತ್ರಕ್ಕೆ ಬಂದಂತೆ ಈಗ ಹಣವನ್ನ ಬಿಡುಗಡೆ ಮಾಡುವಂತ ಕಾರ್ಯ ಚುರುಕಾಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ, ಕಠಿಣವಾದಂತ ನಿರ್ಧಾರ. ಯಾಕಂದ್ರೆ ಆದೇಶ ಕೂಡ ಕೊಟ್ಟಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಈ ಒಂದು ಹಣ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು, 22ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ಬೇಕು, ಮತ್ತೆ ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗ್ಬೇಕಂತ ಹೇಳಿದೆ. ಸೊ ಇದೀಗ ಬಂದಿರುವಂತ ಮಾಹಿತಿ ಪ್ರಕಾರ 23ನೇ ಕಂತಿನ ಹಣಕ್ಕಾಗಿ ಯಾರ್ಯಾರು ಕಾಯ್ತಾ ಇದ್ರೆ ಅವರಿಗೆ ಭರ್ಜರಿ ಗುಡ್ ನ್ಯೂಸ್. ಅದ್ರ ಜೊತೆಗೆ 22ನೇ ಕಂತಿನ ಹಣ ಇನ್ನು ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅಂದ್ರೆ ಈ ಒಂದು 22ನೇ ಕಂತಿನ ಹಣ ಇವತ್ತ ಎಷ್ಟು ಮಂದಿಗೆ ಬರ್ತಾ ಇದೆ, ಯಾವ್ಯಾವ ಜಿಲ್ಲೆಗಳಿಗೆ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಮೇ ಬಿ ಇವತ್ತ ಆಲ್ಮೋಸ್ಟ್ ಎಲ್ಲರೂ ಹಣವನ್ನ ಪಡೆಯುವಂತ ಸಾಧ್ಯತೆ ಇದೆ. ಈಗಾಗಲೇ ಕೆಲವರು 22ನೇ ಕಂತಿನ ಹಣವನ್ನ ಪಡಿತಾ ಬಂದಿದ್ದಾರೆ. ಆದ್ರೆ ಕೆಲವರಿಗೆ ಮಾತ್ರ ಹಣ ಬಂದಿಲ್ಲ. ಸರ್ ಯಾಕೆ, ಏನಾಗಿದೆ, ಬೇರೆಯವರಿಗೆಲ್ಲ ಬರ್ತಾ ಇದೆಯಾ, ನಮಗೆ ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನ ಕೊಡ್ತಾ ಇದ್ದೀನಿ. ಈಗ ಇವತ್ತೇನಿದೆ, ಆಲ್ಮೋಸ್ಟ್ ಯಾರಿಗೆ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ, ನಿಮ್ಮ ಖಾತೆಗಳಿಗೆ ಹಣ ಬರೋದಂತೂ 100% ಗ್ಯಾರಂಟಿ. ಯಾಕಂದ್ರೆ ಇದೇ ದಸರಾ ಹಬ್ಬಕ್ಕೆ ಪ್ರತಿಯೊಬ್ಬರ ಖಾತೆಗಳಿಗೆ ಈ ಒಂದು ಪ್ರತಿಯೊಂದು ಕಂತಿನ ಹಣ ಜಮಾ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರಿಗೆ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ, ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು. ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಇಮಿಡಿಯೇಟ್ ಆಗಿ ನೀವು ಶೇರ್ ಮಾಡಬೇಕು. ಹೌದು ಸ್ನೇಹಿತರೆ, ನಿನ್ನೆ ತಡರಾತ್ರಿಯಲ್ಲಿ ಬಂದಂತ ಒಂದು ಹೊಸ ಅಪ್ಡೇಟ್ ಇದು. ಇವತ್ತ ಸೆಪ್ಟೆಂಬರ್ 27ನೇ ತಾರೀಕು ಶನಿವಾರ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ನಿನ್ನೆ ಈ ಒಂದು ಪೆಂಡಿಂಗ್ ಹಣದ ಬಗ್ಗೆನೇ ಬಹಳಷ್ಟು ಚರ್ಚೆಯನ್ನ ಮಾಡಿ, ಕೆಲವರಿಗೆ ಪೆಂಡಿಂಗ್ ಹಣ ಯಾಕೆ ಹೋಗಿಲ್ಲ ಅಂತ ಒಂದು ತನಿಖೆಯನ್ನ ಮಾಡಿ ಒಂದು ಲಿಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿ ಕೆಲವೊಂದು ಟೆಕ್ನಿಕಲ್ ಎರರ್ಸ್ ಆಗಿತ್ತಂತೆ. ಆ ಒಂದು ಟೆಕ್ನಿಕಲ್ ಎರರ್ಸ್ ನ ರಿಮೂವ್ ಮಾಡಿ ಎಲ್ಲ ಒಂದು ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡಿದಾರಂತೆ. ಅಂದ್ರೆ ಕೆಲವರಿಗೆ ನಿನ್ನೆ ಆಗ್ಲೇ ಪೆಂಡಿಂಗ್ ಹಣ ಬಂದಿದೆ, 21ನೇ ಕಂತಿನ ಹಣ. ಇನ್ನು ಕೆಲವರಿಗೆ ಇವತ್ತ ಹಣ ಜಮಾ ಆಗುತ್ತೆ ಅಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಇದು ಒಂದೇ ಅಲ್ಲ, ಬಹಳಷ್ಟು ಮಂದಿ ಈಗಾಗಲೇ 23ನೇ ಕಂತಿನ ಹಣದ ಬಗ್ಗೆ ಬಹಳಷ್ಟು ಮಂದಿ ಚಿಂತೆಯನ್ನ ಮಾಡ್ತಾ ಇದ್ರು. ಯಾಕಂದ್ರೆ ದಸರಾ ಹಬ್ಬಕ್ಕೆಲ್ಲ ಈ ಒಂದು 23ನೇ ಕಂತಿನ ಹಣ ಬರುತ್ತಂತ. ಹೌದು ಸ್ನೇಹಿತರೆ, ನಿನ್ನೆ ರಾಜ್ಯ ಸರ್ಕಾರ ಈ ಒಂದು 23ನೇ ಕಂತಿನ ಹಣದ ಫಂಡ್ ಅನ್ನ ಕೊನೆಗೂ ಟ್ರಾನ್ಸ್ಫರ್ ಮಾಡಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ, ಅಂದ್ರೆ ಮೊದಲು ತಾಲೂಕು ಪಂಚಾಯತ್ಗಳಿಗೆ ಈ ಒಂದು ಹಣ ಬಂದು ಸೇರಿದೆ. ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಜಮಾ ಆಗುತ್ತೆ. ಅಲ್ಲಿಂದ ನೇರವಾಗಿ ಡಿಬಿಟಿ ಪುಷ್ ಮಾಡ್ತಾರೆ, ಬ್ಯಾಂಕ್ ಗಳಿಂದ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ. ಹಾಗಾದ್ರೆ 23ನೇ ಕಂತಿನ ಹಣ ಇದೇ ದಸರಾ ಹಬ್ಬದ ಒಳಗಡೆಗಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಂತೂ 100% ಗ್ಯಾರಂಟಿ ಆಗಿದೆ. ಈಗ ಮೇನ್ ಏನಪ್ಪಾ ಅಂತಂದ್ರೆ, 22ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಡ್ತೀನಿ ಸ್ನೇಹಿತರೆ. ನಮಗೆ ಬಂದಿರುವಂತಹ ಒಂದು ವರದಿ ಪ್ರಕಾರ 22 ಜಿಲ್ಲೆಗಳಿಗೆ ಇವತ್ತ 22ನೇ ಕಂತಿನ ಹಣ ನೇರವಾಗಿ ಜಮಾ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ. 22 ಜಿಲ್ಲೆಗಳ ಹೆಸರುಗಳು ಈ ರೀತಿಯಾಗಿವೆ: ದಕ್ಷಿಣ ಕನ್ನಡ, ಉಡುಪಿ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ಮೈಸೂರು, ವಿಜಯಪುರ, ಮಂಡ್ಯ, ಬೀದರ್, ಬೆಳಗಾವಿ, ಕೊಪ್ಪಳ, ಹಾವೇರಿ, ಕೊಡಗು, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಾಗಲಕೋಟೆ ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, 22ನೇ ಕಂತಿನ ಹಣ ಇವತ್ತ 22 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತೆ. ಅಂದ್ರೆ ಒಟ್ಟಾರೆ ಹೇಳೋದಾಯ್ತಪ್ಪ ಅಂತಂದ್ರೆ, ಇಲ್ಲಿ ಏನ್ ಪೆಂಡಿಂಗ್ ಹಣ ಆಗಿರ್ಬೋದು, 22ನೇ ಕಂತಿನ ಹಣ ಆಗಿರ್ಬೋದು, ಮತ್ತೆ 23ನೇ ಕಂತಿನ ಹಣ ಆಗಿರ್ಬೋದು, ಇದೇ ದಸರಾ ಹಬ್ಬದ ಒಳಗಡೆಗಾಗಿ ಪ್ರತಿಯೊಬ್ಬರ ಖಾತೆಗಳಿಗೆ ಜಮಾ ಮಾಡ್ಬೇಕನ್ನೋದು ಅವರ ಒಂದು ಉದ್ದೇಶ ಆಗಿದಂತೆ. ಸೊ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಇವತ್ತು ಬಂದಿಲ್ಲ ಅಂದ್ರೆ ನಾಳೆ 100% ಆಗಿ ಬರ್ತಾ ಇದೆ ಹಣ. ದಯವಿಟ್ಟು ಎಲ್ಲರೂ ತಾಳ್ಮೆಯಿಂದ ಕಾಯ್ತಾ ಇರ್ರಿ, ನಿಮ್ಮ ಅಕೌಂಟ್ ಗಳನ್ನು ಚೆಕ್ ಮಾಡ್ತಾ ಇರ್ರಿ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಅನ್ನೋದು ಜಮಾ ಆಗೇ ಆಗುತ್ತೆ. ಹಾಗಾದ್ರೆ ತಪ್ಪದೆ ಕಮೆಂಟ್ ಮಾಡಿ, ಯಾರಿಗೆ ಹಣ ಬಂತು, ಎಷ್ಟು ಹಣ ಬಂದಿದೆ, ಇನ್ನು ಯಾರಿಗೆ ಬಂದಿಲ್ಲ, ಯಾವ ಜಿಲ್ಲೆಗೆ ಬಂದಿದೆ, ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ.